ಕರ್ನಾಟಕ ಮಹಾರಾಷ್ಟ್ರ ಬಸ್ ಸಂಚಾರ ಸ್ಥಗಿತವಾಗಿರುವ ಹಿನ್ನೆಲೆಯಲ್ಲಿ ಸಭೆ ನಡೆಸಲಾಗಿದೆ. ಉಭಯ ರಾಜ್ಯಗಳ ಬಸ್ ಸಂಚಾರ ಮತ್ತೆ ಆರಂಭ ಹೇಗೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಎರಡು ರಾಜ್ಯಗಳ ಅಧಿಕಾರಿಗಳಿಂದ ವಿಡಿಯೋ ಸಂವಾದ ನಡೆದಿದೆ. ಇಲ್ಲಿ ಬೆಳಗಾವಿಯ ಡಿಸಿ, ಕೊಲ್ಹಾಪುರದ ಡಿಸಿ, ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭೆ ಇದು. ಕಿತ್ತಾಟ ಶುರುವಾಗ್ಬಿಟ್ಟಿದೆ. ನಾನಾ ನೀನಾ ನೀನಾ ನಾನಾ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಬಿಡುವಂಥ ಸಾಧ್ಯತೆ ಇಲ್ಲ, ಬಿಡಬಾರದು ಕೂಡ. ಅದೇ ರೀತಿಯಲ್ಲಿ ಈ ಕಡೆ ಶಿವಸೇನೆ ಕಡೆಯ ಪುಂಡರ ಕೆಲಸ ಕೂಡ ನಡೀತಾ ಇದೆ. ಇಲ್ಲಿಂದ ಯಾರಾದರೂ ಡ್ರೈವರು, ಕಂಡಕ್ಟರು ಕರ್ನಾಟಕದವರಲ್ಲಿ ಸಿಕ್ಕಿದ್ರೆ ಅವ್ರನ್ನ ಕರೆಯೋದು, ಅವರಿಗೆ ಕೇಸರಿ ಬಣ್ಣ ಮೆತ್ತೋದು, ಬಸ್ಗಳಿಗೆ ಕೇಸರಿ ಧ್ವಜ ಕಟ್ಟೋದು, ಅದನ್ನೊಂದು ಮಾಡ್ತಾಯಿದ್ದಾರೆ. ಕೇಸರಿ ಧ್ವಜಕ್ಕೂ ಧರ್ಮಕ್ಕೂ ಈ ಕಿರಿಕಿರಿಗೂ ಸಂಬಂಧವೇ ಇಲ್ಲ. ಪ್ಯೂರ್ಲಿ ಒಂದು ಟಿಕೆಟ್ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಇದು. ಏನು ಗಲಾಟೆ? ಗಲಾಟೆ ಇಷ್ಟೇ, ನನಗೆ ಮರಾಠಿ ಬರಲ್ಲ, ಕನ್ನಡದಲ್ಲಿ ಮಾತಾಡು, ನನ್ನನ್ನೇ ಕನ್ನಡದಲ್ಲಿ ಮಾತಾಡು ಅಂತ ಹೇಳ್ತೀಯ ಅಂತ ಬೆಳಗಾವಿಯಲ್ಲಿ ಯುವತಿಯೊಬ್ಬಳು ಒಂದಷ್ಟು ಜನ ಹುಡುಗರನ್ನ ಕರೆಸಿ ಕರ್ನಾಟಕದ ನಿರ್ವಾಹಕನಿಗೆ ಥಳಿಸಿದ್ದು. ಆಮೇಲೆ ಅದನ್ನು ಪೋಕ್ಸೋ ಕೇಸ್ ಮಾಡಿಬಿಡ್ತೀನಿ, ಕೆಟ್ಟ ದೃಷ್ಟಿಯಿಂದ ನೋಡ್ದ, ಹಾಗೆ ಹೀಗೆ ತಿರುವುಗಳು ಸಿಕ್ತು. ತದನಂತರದಲ್ಲಿ ನಂತರ ಇದು ಗಲಭೆ ಶುರುವಾಗಿದೆ. ಇಲ್ಲಿ ಕನ್ನಡಿಗರು ಕರ್ನಾಟಕವನ್ನು, ಬೆಳಗಾವಿಯನ್ನು, ನಮ್ಮ ಮಾತೃಭಾಷೆಯನ್ನು ಬಿಟ್ಟುಕೊಡ್ತಕ್ಕಂಥ ಸಂಭವನೆ ಇಲ್ಲವೇ ಇಲ್ಲ, ಬಿಟ್ಟುಕೊಡಬಾರದು. ಇದರ ಮಧ್ಯೆ ಅಲ್ಲಿ ಮಹಾರಾಷ್ಟ್ರದಲ್ಲಿಯೂ ಕೂಡ ಕರ್ನಾಟಕದ ಬಸ್ಗಳಿಗೆ ಇಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಮಹಾರಾಷ್ಟ್ರ ಗಡಿಯವರೆಗೂ ರಾಜ್ಯದ ಬಸ್ಗಳ ಸಂಚಾರ ಆಗ್ತಾ ಇವೆ. ಇಲ್ಲಿ ಗಡಿಯಿಂದ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಸ್ ವ್ಯವಸ್ಥೆಗೆ ಪರಸ್ಪರ ಒಪ್ಪಿಗೆಯನ್ನು ಕೊಡಲಾಗಿದೆ. ಇಲ್ಲಿ ಗಡಿಯವರೆಗೂ ಬಿಟ್ಬಿಡ್ತೀವಿ, ಅಲ್ಲಿಂದ ನಿಮ್ಮ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಅಂತ. ಏನಾಗುತ್ತೆ, ನಿಮಗೆ ಎರಡು ಊರು, ಎ ಅಂತ ಒಂದು ಊರು, ಬಿ ಅಂತ ಒಂದು ಊರು ಅಂತ ಬಂದಾಗ ಎ ಊರಿಂದ ಬಿ ಊರವರೆಗೂ, ಬಿ ಊರಿನ ಒಳಗೂ ಬಸ್ ಹೋಗ್ತಾ ಇತ್ತು. ಈಗ ಹಾಗಲ್ಲ. ಎ ಇಂದ ಬಿ ಊರಿನ ಗಡಿ ಭಾಗದಲ್ಲಿ ಬಿಟ್ಬಿಡ್ತೀನಿ ನಾನು. ಆ ಗಡಿ ಭಾಗದಿಂದ ಬಿ ಊರಿನ ಬಸ್ಸೇ ಬಂದು ಅವ್ರನ್ನ ಪಿಕ್ ಮಾಡಿಕೊಂಡು ಬಿ ಊರೊಳಗಡೆ ಬಿಟ್ಕೊಳ್ಳಿ. ಈ ಒಂದು ರಾಜ್ಯಕ್ಕೆ ಸದ್ಯಕ್ಕೆ ಬರಲಾಗಿದೆ, ಪರಿಸ್ಥಿತಿ ತಿಳಿಯಾಗೋವರೆಗೂ ಅಂತ. ಕರ್ನಾಟಕದ ಬಸ್ಸು ನಾವು ಮಹಾರಾಷ್ಟ್ರ ಗಡಿವರೆಗೂ ಹೋಗ್ತೀವಿ, ಮಹಾರಾಷ್ಟ್ರದವ್ರು ಬಂದು ಅವ್ರದ್ದು ಬಸ್ಸಿಂದ ಅವರೇ ಬಂದಲ್ಲಿ ಈ ಗಡಿಗೆ ಬಿಡ್ತೀವಲ್ಲ ನಾವು, ಆ ಜನ ಕರ್ಕೊಂಡು ಹೋಗಿ. ಸೇಮು ಮಹಾರಾಷ್ಟ್ರ ಬಸ್ಗಳು ಕರ್ನಾಟಕದಲ್ಲಿ ಎಲ್ಲೋವರೆಗೂ ಅವು ಬರೋಕ್ಕೆ ಇರ್ತಾವವು. ಬೆಂಗಳೂರಿಗೆ ಬರ್ತಿತ್ತು ಅಂತ ಅಂದ್ಕೊಳ್ಳೋಣ, ಅಥವಾ ಬೆಳಗಾವಿ ಕಡೆಗೆ ಬರ್ತಿತ್ತು ಅಂತ ಅಂದ್ಕೊಳ್ಳಿ, ಅಥವಾ ಗಲಾಟೆ ಇಲ್ದಿರೋ ಪ್ರದೇಶಗಳು ಅಂತ ಅಂದ್ಕೊಂಡಾಗ ಆ ಗಡಿಗೆ ತಂದು ಬಿಟ್ಟುಬಿಡ್ತೀವಿ. ಅಲ್ಲಿಂದ ನಿಮ್ಮ ಬಸ್ಸಲ್ಲಿ ನಿಮ್ಮ ಪ್ರಯಾಣಿಕರನ್ನು ನೀವು ಕರ್ಕೊಂಡು ಹೋಗಿ ಅಂತ. ಇನ್ನು ಮುಂದೆಯೂ ಬಸ್ಗಳ ಮೇಲೆ ದಾಳಿ ಆದರೆ ಕಾನೂನು ಕ್ರಮ ಆಗುತ್ತೆ. 2 ದಿನಗಳಲ್ಲಿ ಮಾರ್ಗಸೂಚಿ ತಯಾರಿಸಿ ಬಿಡುಗಡೆಗೆ ತೀರ್ಮಾನ ಕೂಡ ಅಲ್ಲಿ ಮಾಡಲಾಗಿದೆ. ಇಡಸ್ಕೊಳ್ಳಿಕ್ಕೆ ಇದೀಗ ಶ್ರೀಧರ್ ಎಲ್ಲಿಗೆ ಬಂತು ಈ ಒಂದು ವಿಚಾರ ಅಂತ? ರಮಕಾಂತ್, ಈಗ ಕರ್ನಾಟಕ ಮಹಾರಾಷ್ಟ್ರ ಎರಡು ರಾಜ್ಯಗಳ ಮಧ್ಯೆ ಬಸ್ ಸಂಚಾರ ಸ್ಥಗಿತಗೊಂಡು 2 ದಿನ ಆಗಿದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ಎರಡೂ ರಾಜ್ಯಗಳಲ್ಲಿರ್ತಕ್ಕಂಥ ಪ್ರಯಾಣಿಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಭಾಷಾ ವಿವಾದ ಹಿನ್ನೆಲೆಯಲ್ಲಿ ಈ ಒಂದು ಉದ್ವಿಗ್ನ ವಾತಾವರಣ ಗಡಿಯಲ್ಲಿ ನಿರ್ಮಾಣವಾಗಿದೆ. ಇದನ್ನ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಈಗ ಬೆಳಗಾವಿ ಮತ್ತು ಕೊಲ್ಹಾಪುರ ಜಿಲ್ಲಾಧಿಕಾರಿಗಳು ಇಬ್ಬರು ಕೂಡ ಒಂದು ಜಂಟಿಯಾಗಿ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಸಮಾಲೋಚನೆ ನಡೆಸಿರ್ತಕ್ಕಂಥದ್ದು. ಮೊದಲನೇ ಹಂತದಾಗಿ ಪ್ರಯಾಣಿಕರ ಸಮಸ್ಯೆಯನ್ನ ಏನ್ ಪರದಾಡ್ತಿದ್ದಾರೆ ಅದಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಎರಡೂ ರಾಜ್ಯಗಳ ಗಡಿಯವರೆಗೆ 2 ರಾಜ್ಯಗಳಿಂದ ಬಸ್ಗಳು ಹೋಗುತ್ತೆ. ಅಲ್ಲಿಂದ ಅಲ್ಲಿನ ಮಹಾರಾಷ್ಟ್ರ ಹೋದ ಪ್ರಯಾಣಿಕರು ಅಲ್ಲಿ ಬಸ್ಗಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು, ಮಹಾರಾಷ್ಟ್ರದಿಂದ ಬರುವಂತ ಪ್ರಯಾಣಿಕರನ್ನ ಕರ್ನಾಟಕದವರು ಕರ್ಕೊಂಡ್ ಬರ್ಬೇಕು ಅಂತ ನಿಟ್ಟಿನಲ್ಲಿ ಒಂದು ಈ ಸದ್ಯಕ್ಕೆ ಮಾತುಕತೆ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳುವುದು, ಜೊತೆಗೆ ಸ್ಥಳೀಯವಾಗಿ ಯಾವೆಲ್ಲ ಸಂಘಟನೆಗಳು ಪುಂಡಾಟಿಕೆ ಮಾಡ್ತಾರೋ ಅಂತವ್ರ ಮೇಲೆ ಒಂದು ನಿಗಾ ಇಟ್ಟು ಅವರಿಗೆ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಇನ್ನು 2 ದಿನಗಳಲ್ಲಿ ಒಂದು ಸ್ಪಷ್ಟವಾದಂತಹ ಮಾರ್ಗಸೂಚಿ ಬರುತ್ತೆ. ಇನ್ನು ಮುಂದೆ ಕರ್ನಾಟಕದಿಂದ ಯಾವುದೇ ಬಸ್ಗಳು ಮಹಾರಾಷ್ಟ್ರದ ಯಾವುದೇ ಮಹಾರಾಷ್ಟ್ರ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಹೋದ್ರು ಕೂಡ ಅದ್ರ ಮೇಲೆ ಏನಾದ್ರು ಅಟ್ಯಾಕ್ ಆದ್ರೆ ಆಗ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ಮಹಾರಾಷ್ಟ್ರ ಬಸ್ಗಳು ಏನಾದ್ರು ಕರ್ನಾಟಕ ಬಂದ ಸಂದರ್ಭದಲ್ಲಿ ಇಲ್ಲಿ ಆ ರೀತಿ ಯಾವುದೇ ರೀತಿ ಅಹಿತಕರ ಘಟನೆ ಆದ್ರೆ ಅವಾಗ ಕಾನೂನು ರೀತಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು. ಜೊತೆಗೆ ಬಸ್ನ ಚಾಲಕರು, ನಿರ್ವಾಹಕರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಬಸ್ ನಲ್ಲಿ ಇರ್ತಕ್ಕಂಥ ಪ್ರಯಾಣಿಕರ ಒಂದು ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ಮಾರ್ಗಸೂಚಿ ಒಳಗೊಂಡಿರಲಿದೆ ಅನ್ನೋ ಮಾತನ್ನ ಈಗ ಜಿಲ್ಲಾಡಳಿತ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ 2 ರಾಜ್ಯಗಳ ಮಧ್ಯೆ ಉದ್ಯೋಗಿನ ಪರಿಸ್ಥಿತಿ ಏನಾಗಿದೆ ಅದನ್ನು ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಮೊದಲ ಹಂತದವಾಗಿ ಈ ಒಂದು ಮಾತುಕತೆ ನಡೆದಿರ್ತಕ್ಕಂಥದ್ದು. ಇವತ್ತು ಸರ್ವೆ ಪ್ರೊಟೆಸ್ಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಬಸ್ ಸಂಚಾರ ಇರಲಿಲ್ಲ. ಇನ್ನು ಸಂಜೆ ವೇಳೆ ಇಲ್ಲಿನ 2 ಪರಿಸ್ಥಿತಿಗಳನ್ನ ನೋಡಿಕೊಂಡು ಬಸ್ ಕಾರ್ಯಾಚರಣೆ ಮಾಡುವ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ಶ್ರೀಧರ್.